ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೀರ್ತಿ ಅರುಣ ವ್ಲಾಗ್ಸ್. ಏನಪ್ಪ ವ್ಲಾಗ್ ಅಂದರೆ ಇವತ್ತು ಸಂಡೇ. ಸೊ ಎರಡು ಪ್ಲಾನ್ಸ್ ಇದೆ. ಒಂದು ಕಡಲೆಕಾಯಿ ಪರ್ಸೆಗೆ ಹೋಗಬೇಕು, ಅದಾದಮೇಲೆ ಇನ್ನೊಂದು ನೈಟ್ ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೂ ಇದರಲ್ಲೇ ಇನ್ವಾಲ್ವ್ ಆಗಿರುತ್ತೆ. ಕಡಲೆಕಾಯಿ ಪರ್ಸಲ್ಲಿ ನಾನು ವ್ಲಾಗ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗಿ ಬಂದು ಏನೇನು ತಗೊಂಡೆ, ಏನು ಮಾಡಿದೆ ಅನ್ನೋದನ್ನ ಒಂಚೂರು ಕ್ಲಿಪ್ಪಿಂಗ್ಸ್ ಹಾಕ್ಬೋದು ಅಷ್ಟೇ. ಸೊ ಏನು ತಗೊಂಡೆ ಅನ್ನೋದನ್ನ ನಾನು ತೋರಿಸ್ತೀನಿ. ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಡೂ ಫಾಲೋ ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಇನ್ ಮೈ ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತಾರಿ ಫ್ರೆಂಡ್ಸ್, ಅಷ್ಟೇ. ಸೊ ಫ್ರೆಂಡ್ಸ್, ನಾನು ವಾಪಸ್ ಬಂದೆ. ಫುಲ್ ಸುಸ್ತಾಗೋಯ್ತು. ನಾನು ಹೋಗಿದ್ದು 5 o'clock, ಬಟ್ ವಾಪಸ್ ಬಂದಿದ್ದು 8:45. ಸಾಕಾಗೋಯ್ತು. ಎವ್ವಿ ರಶ್ ಅಂದರೆ ರಶ್ ಇತ್ತು. ಸಂಡೇ ಬೇರೆ. ನಮಗೆ ಸಂಡೇಸ್ ಹೋಗಿ ಹೋಗಿ ರೂಢಿ ಇದ್ದು. ಈ ಸಲನೇ ತುಂಬ ಅಂದರೆ ತುಂಬ ಜನ ಇದ್ದರು. ಕಾಲಿಡೋಕ್ಕೂ ಸಹ ಜಾಗ ಇರಲಿಲ್ಲ. ಬಟ್ ಹೆಂಗೋ ಒಂದು ಮಾಡಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಅದನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ಏನು ತಗೊಂಡೆ, ತುಂಬ ಅಂದರೆ ತುಂಬ ಕಡಿಮೆ ಐಟಮ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಷ್ಟು ಐಟಮ್ಸ್ ಅಷ್ಟೇ ತೊಗೊಂಡಿದ್ದು. ಇದೆರಡು ಬಂದು 10 rupees. ಇದು 10, ಇದು 10, 20 rupees. ಇದು 50 ಅಂತ ಹೇಳಿದ್ರು, 50 rupees ತೊಗೊಂಡ್ರು. ಇದು 1, 2, 3 ಐಟಮ್ಸ್ ಬಂದು 100 rupees. ಸೊ ತ್ರೀ ಸೆಟ್ಸ್ ಅಂದರೆ 3 ಸೆಟ್ಸ್ ತೊಗೊಂಡೆ. ನನಗೆ 300 ಬಿತ್ತು. 3 ಸೆಟ್ಸ್ಗೆ 100 rupees. ಇಷ್ಟೇ ಐಟಮ್ಸ್ ನಾನು ತೊಗೊಳಕ್ಕಾಗಿದ್ದು. ಸೊ ನಾನು ಇಷ್ಟೇ ಪರ್ಚೇಸ್ ಮಾಡಿದೆ. ಆಮೇಲೆ ಇನ್ನೊಂದು 2 ಐಟಮ್ ತೊಗೊಂಬಂದೆ ಮನೆಗಂತ. ಅವೆರಡು ಐಟಮು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇದನ್ನು ಲ್ಯಾಂಪ್ ಒಂದು ತೊಗೊಂಡೆ. ತುಂಬ ಚೆನ್ನಾಗಿದೆ ಅಂತ ನನಗೆ ತುಂಬ ಈ ಥರ ಇಷ್ಟ. ಸೊ ಇದೊಂದು ತೊಗೊಂಡೆ. ಮತ್ತು ಇದೊಂದು ಸೈಕಲ್ ತೊಗೊಂಡೆ. ಇಲ್ಲಿ ಫ್ಲವರ್ ಇರೋ ಥರ ನಂಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಐಟಮ್ಸೇ ತೊಗೊಳಕ್ಕಾಗಿದ್ದು, ಯಾಕಂದರೆ ಏನಂದ್ರೇನು ಸ್ಪೇಸ್ ಇರಲಿಲ್ಲ ಕಾಲಿಡೋಕ್ಕೆ. ಒಂದು ಕಡೆ ನಿಂತಿದ್ದ ಜಾಗದಲ್ಲಿ ಅವರೇ ತಳ್ಕೊಂಡು ಹೋಗೋ ಥರ ಆಗ್ತಾಯಿತ್ತು. ಸೊ ಹೋದ್ವಿ. ತುಂಬ ಬರೀ ಸುತ್ತಾಡಿದೇ ಆಯಿತು, ಏನೂ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ. ಈವನ್ ನಾವು ಈ ಸಲ ಕಡಲೆಕಾಯಿ ಸಹ ತೊಗೊಬರೋಕ್ಕಾಗಿರಲಿಲ್ಲ. ಸೊ ಇಷ್ಟೇ ಗೈಸ್. ನಾನಿವಾಗ ನಮ್ಮ ಅಕ್ಕನ ಮನೇಲಿದ್ದೀನಿ. ಇಲ್ಲಿಂದನೇ ಹೋಗೋದು. ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವಾಗ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಇಟ್ಸ್ ಆಲ್ಮೋಸ್ಟ್ 1 o'clock. ಇವಾಗ ನನ್ನ ಜರ್ನಿ ಸ್ಟಾರ್ಟ್ ಆಗ್ತಿದೆ. ಇವಾಗ ಹೋಗ್ತಾ ಏನೇನಾಗುತ್ತೆ ಅಂತ ತೋರಿಸ್ತೀನಿ. ಹಿಂಗೆ ಹೋಗೋದು ಕಾರತಕ್ಕೆ. ಬಟ್ ಎಲ್ಲ ಕತ್ಲೆ ಕಾಣಿಸ್ತವ್ರೆ. ಎಲ್ಲ ಟಾರ್ಚ್ ಆನ್ ಮಾಡ್ರಪ್ಪ, ಸ್ವಲ್ಪ ವೀಡಿಯೋಲ್ಲಿ ಬರ್ರಿ ನೀವು. ಸೊ ಫ್ರೆಂಡ್ಸ್, ಫುಲ್ ಕತ್ಲೆ ಇದೆ. ಆಲ್ಮೋಸ್ಟ್ 1 o'clock. ಸೊ ಈಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಈಗ ಕಾರ್ ಹತ್ರ ಹೋಗ್ತೀನಿ, ಹಾಗೆ ತೋರಿಸ್ತೀನಿ. ಹೆವಿ ಕೋಲ್ಡ್ ಇದೆ ಗೈಸ್, ಹೆವಿ ಕೋಲ್ಡ್ ಇದೆ. ಚಳಿ ತಡ್ಕೊಳಕ್ಕಾಗ್ತಾಯಿಲ್ಲ, ಬಟ್ ಹೋಗ್ತಾಯಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಲ್ಲ ಅದಕ್ಕೆ. ಇಲ್ಲಿ ನೋಡಿ, ಅವಳು ಫುಲ್ ಬ್ಲ್ಯಾಕ್ ಇರೋದಕ್ಕೂ ಬ್ಲ್ಯಾಕೇ ಕಾಣಿಸ್ತವಳೆ. ಇಲ್ಲ, ಲೈಟ್ ಇಲ್ಲ, ಅದಕ್ಕೆ ಬ್ಲ್ಯಾಕ್ ಕಾಣಿಸ್ತಾ. ಸೊ ಫ್ರೆಂಡ್ಸ್, ಫೈನಲಿ ಬಂದಾಯಿತು. ಆಲ್ಮೋಸ್ಟ್ ನಾನು ಬೆಟ್ಟ ಹತ್ತಬೇಕು. ಸೊ ಇಲ್ಲಿ ಬಂದು ಈ ಥರ ಧೂಪ ಹಾಕ್ಬೇಕಲ್ವ.
ಜಾತ್ರಾ ಮಹೋತ್ಸವ. ನೋಡಿ ನಿನ್ನ ಫ್ರೆಂಡು ಅರ್ಶಿನಿ ಫ್ರೆಂಡ್ ಅದು. ಕತ್ತೆ ಅದು. ಈ ವಾರ ಒಂದು ಕತ್ತೆ. ಸೊ ಫ್ರೆಂಡ್ಸ್ ಆಲ್ಮೋಸ್ಟ್ ಏನೋ ರೀಚ್ ಆಗಿಬಿಟ್ಟಿದ್ದೀವಿ ದೇವಸ್ಥಾನಕ್ಕೆ. 5:15 ಆಗಿದೆ. ಸೊ ಇವಾಗ ಹಾಫ್ ಆನ್ ಅವರಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಹಾಯ್ ಹಾಯ್ ಗಾಯ್ಸ್, ಯಾರಾದರೂ ನಮ್ಮ ಚಿಕ್ಕಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ನ ಟನ್ ಅಂತ ಹೊಡೀರಿ. ಬೆಳಬೆಳಗ್ಗೆನೆ ಫಾಗ್ ಎಲ್ಲ ಕಾಣಿಸ್ತು, ಎಲ್ಲ ಚೆನ್ನಾಗಿತ್ತು. ಹಂಗೆ ದೇವ್ರ ದರ್ಶನನೂ ಚೆನ್ನಾಗಿ ಆಗಿಬಿಟ್ರೆ ಸಾಕು ಗೈ. ಮಾತ್ರ ಚೆನ್ನಾಗಿದೆ ಫ್ರೆಂಡ್ಸ್, ಅಂದರೆ ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಇಷ್ಟು ಬೆಳಬೆಳಗ್ಗೆ ಮಾದಪ್ಪನ ಇದಕ್ಕೆ ಬಂದಿರೋದು. ಹಾಯ್ ಫ್ರೆಂಡ್ಸ್, ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಮಾದೇಶ್ವರ ಬೆಟ್ಟಕ್ಕೆ. ನಮ್ಮ ಚಿಕ್ಕಿಯ ಒಂದು 9-8 ಟೈಮ್ಸ್ ಬಂದಿದ್ದಾರೆ. ನೋಡೋಣ ಮಾದಪ್ಪನ ದರ್ಶನ ಸಲೀಸಾಗಿ ಆಗ್ಬಿಡ್ಲಿ. ಹಾಗೆ ನಮ್ಮ ಚಿಕ್ಕಿ ಚಾನಲ್ನ ಲೈಕ್ ಮಾಡಿ ಫ್ರೆಂಡ್ಸ್. ಇದು ಯಾಕಂದರೆ ಇಷ್ಟೊಂದು ಲೈಟಿಂಗ್ಸು ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಈ ಥರ ವ್ಯೂ ಇದೆ. ಮತ್ತು ಹೆವಿ ರಶ್ ಇದ್ದಾರೆ. ಮಾರ್ನಿಂಗೇ ಇಷ್ಟೊಂದು ರಶ್ ಇದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ಅಂತೂ ಫುಲ್ ರಶ್ ಆಗಿಬಿಡ್ತಾರೆ. ಸೊ ನಾವು ಫಸ್ಟ್ ಇವಾಗೇ ದರ್ಶನ ಮಾಡೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ನಾನು ಅವಾಗ ಹೇಳ್ದಂಗೆ ಫುಲ್ ಜನ ಇದ್ದಾರೆ. ಸೊ ಹೆವಿ ರಶ್ ಇದೆ. ಹಾಯ್ ಫ್ರೆಂಡ್ಸ್, ನಾನಂತೂ ಇದರ ಲೈಟಿಂಗ್ಸ್ ಎಲ್ಲೂ ನೋಡೇ ಇರಲಿಲ್ಲ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ನಾನು ವಿಡಿಯೋ ಮಾಡ್ತಾ ಇರೋದು. ಏನಾರ ಮಾತಾಡಿ ಅಯ್ಯ. ಫ್ರೆಂಡ್ಸ್, ಏನು ಗೊತ್ತಾ, ಅವರಿಬ್ರು ಗಂಡ ಹೆಂಡತಿ, ಇದವ್ರ ಮಕ್ಕಳು. ಇನ್ನೊಬ್ಬ ಎಲ್ಲಿದ್ದಾನೆ? ಇಲ್ಲಿದ್ದಾನೆ. ಇವರು ಅರುಣ. ಹೌದು. ಮರಿಯಾನೆ
ಬೆಳ್ಳಿ ತೇರಿದೆ ಬರ್ತಾ ಇದ್ದೀರಿ. ಎಲ್ಲರೂ ಇದನ್ನು ಫ್ರೆಂಡ್ಸ್ ಫೈನಲಿ ಈಗ ಟೈಮ್ ಬಂದು 10 o'clock. ಈಗ ದರ್ಶನ ಮುಗಿದು ಈಗಷ್ಟೇ ಆಚೆ ಬಂದ್ವಿ. ಹಾಗೆ ಅಲ್ಲೇ ಊಟ ಮಾಡಿ ದೇವ್ರ ಪ್ರಸಾದ ತಿಂದು ಬಂದ್ವಿ. ಇವಾಗ ಕಾರಲ್ಲಿ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಷ್ಟೇ, ನೆಕ್ಸ್ಟ್ ಏನು ಪ್ಲಾನ್ಸ್ ಅಂತ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಇವ್ರಿಗೆ ಸ್ಕೂಲ್ ಹೋಗ್ಬೇಕು ಅನ್ನೋ ಯೋಚನೆ, ಇವ್ರಿಗೆಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಯೋಚನೆ, ನಮಗೆ ಮನೆ ಕೆಲಸ ಮಾಡ್ಬೇಕು ಅನ್ನೋ ಯೋಚನೆ. ಅಷ್ಟೇ ಅಷ್ಟೇ ಫ್ರೆಂಡ್ಸ್, ಅಷ್ಟೇ. ಫ್ರೆಂಡ್ಸ್, ಇವಾಗ ನಾನು ಬಾರೆ ಚುಕ್ಕಿಗೆ ಬಂದೆ. ಆವಾಗೇ ಹೇಳಿದ್ವಿ ಅಲ್ವ, ಅವಾಗೇ ನಾವು ಬಂದಿದ್ದು ಲೇಟ್ ಆಯಿತು. ಮತ್ತು ಅಲ್ಲೇ ಸುತ್ತಮುತ್ತ 1-2 ಟೆಂಪಲ್ಸ್ಗೆ ಹೋಗಿದ್ವಿ. ಸೊ ಅದಕ್ಕೆ ಇವಾಗ ಬಾರೆ ಚುಕ್ಕಿಗೆ ಬಂದಿದ್ದೀವಿ. ವ್ಯೂ ಹೆಂಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಏನಂದರೆ ಇಲ್ಲಿ ಎಲ್ಲ ಕಡೆ ಬರೀ ಟಿಕೆಟ್ಸ್ 5 ರೂಪಾಯಿಯೂ ಬರೀ ಟಿಕೆಟ್ಸ್ ಅಂತಾನೆ. ಇದೆ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಹೆವಿ ಬಿಸಿಲು ಅನ್ನೋದು ಬಿಟ್ಟರೆ ಇದೇನಿಲ್ಲ. ಬಟ್ ಚೆನ್ನಾಗಿದೆ ಬಾರೆ ಚುಕ್ಕಿ. ಅಲ್ಲೆಲ್ಲ ಸ್ವಿಮ್ ಮಾಡೋಕ್ಕೆ ಬಿಡ್ತಾಯಿದ್ರು, ಇವಾಗ ಏನೋ ಗೊತ್ತಿಲ್ಲ, ಬಿಡ್ತಾ ಇಲ್ಲ ಸ್ವಿಮ್ಮಿಂಗಿಗೆಲ್ಲ. ಆವಾಗ ಮುಂಚೆ ಬಿಡ್ತಾಯಿದ್ರು, ಇವಾಗ ಏನಂತ ಗೊತ್ತಿಲ್ಲ. ಸೊ ಇಲ್ಲೇ ನಿಂತ್ಕೊಂಡು ಇಲ್ಲೇ ವ್ಯೂ ನೋಡಿ ಅಂತ ಹೇಳಿದ್ರು. ಸೊ ಇಲ್ಲೇ ನೋಡ್ತಾ ಇದ್ದೀವಿ. ಚೆನ್ನಾಗಿದೆ ಬಟ್ ಹೆವಿ ಬಿಸಿಲು. ಹೋಗಿ ಎಣ್ಣೆ ಮೇಲೆ ಹೊಡ್ಕೊಂಡು ನೀರು ತಿನ್ಕೊಂಡು ಪಾರ್ಟಿ ಎಲ್ಲ ಮಾಡೋದು. Sheriff.